श्रीगुरुभ्यो नमः। हरिः ओम्। आपादमौलिपर्यन्तं गुरूणाम् आकृतिं स्मरेत्, तेन विघ्नाः प्रणश्यन्ति सिद्ध्यन्ति च मनोरथाः। प्रथमो हनुमन्नाम, द्वितीयो भीम एव च, पूर्णप्रज्ञस्तृतीयस्तु भगवत्कार्यसाधकः। ನಮಸ್ಕಾರ. ಪವನ ವಿಜಯತೆ ಬ್ರಹ್ಮ ಜಿಜ್ಞಾಸಾ ಸಂವಾದ ಕಾರ್ಯಕ್ರಮದ 2ನೇ ಸಂಚಿಕೆಗೆ ಸ್ವಾಗತ. ಮೊದಲನೇ ಸಂಚಿಕೆಯಲ್ಲಿ ಗುರುಗಳು ತಾರತಮ್ಯದ ಬಗ್ಗೆ ಹೇಳಿದ್ರು. ಅದನ್ನ ನೀವು ಎಲ್ಲ ನೋಡಿದ್ದೀರಾ, ಮತ್ತೆ ಹೊಸ ವಿಷಯಗಳನ್ನು ತಿಳಿದಿದ್ದೀರಾ ಅಂತ ಭಾವಿಸಿದ್ದೇನೆ. ಈ ಸಂವಾದ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರ ಪ್ರಶ್ನೆಗಳನ್ನು ತಗೊಂಡು ನಾವು ಚರ್ಚೆ ಮಾಡ್ತೀವಿ. ಇದು ಪ್ರಶ್ನೋತ್ತರ ರೂಪದಲ್ಲೇ ಇರುತ್ತೆ. ಆಸಕ್ತಿ ಇರೋರು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಗಳ ಬಗ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ್. ಗುರುಗಳೇ, ಹಿಂದಿನ ಸಂಚಿಕೆಯಲ್ಲಿ ನೀವು ತಿಳಿಸ್ಕೊಟ್ರಿ ಮಧ್ವಮತದಲ್ಲಿ ತಾರತಮ್ಯವು ಒಂದು ಪ್ರಧಾನ ಪ್ರಮೇಯಗಳಲ್ಲಿ ಒಂದು ಅಂತ. ಮತ್ತೆ ಎಲ್ಲಿ ಭಗವಂತನ ಸನ್ನಿಧಾನ ಹೆಚ್ಚಿರುತ್ತೋ ಅದು ತಾರತಮ್ಯದಲ್ಲಿ ಕೂಡ ಹೆಚ್ಚು. ಅದಕ್ಕೆ ಅನುಗುಣವಾಗಿ ನಾವು ಆದರ ಭಕ್ತಿ ಮಾಡಿದ್ರೆ ಅನುಗ್ರಹ ಆಗುತ್ತೆ. ಮತ್ತೆ ತಾರತಮ್ಯ ಬಿಟ್ರೆ ಜಗಳ ಕಲಹಗಳು ತಪ್ಪಿದ್ದಲ್ಲ. ಅದೇ ರೀತಿ ತಾರತಮ್ಯವನ್ನು ಒಪ್ಪಿ ನಾವು ಅದನ್ನು ಪಾಲಿಸಿದರೆ ಸರಿಯಾಗಿ ಎಲ್ಲಾ ಸಂಬಂಧಗಳಲ್ಲೂ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕಾಣಬಹುದು ಅಂತ. ಇದನ್ನು ಇನ್ನೂ ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ಕೊಡಿ ಗುರುಗಳೇ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ಕಾಮಧೇನುರ್ ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೋ ವಾದಿರಾಜ ಶ್ರೀಪಾದೋ ಅಭೀಷ್ಟದ ಸತಾಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾವು ಕಳೆದ ಸಂಚಿಕೆಯಲ್ಲಿ ತಾರತಮ್ಯದ ವಿಚಾರ ಮಾತಾಡ್ತಾ ಇದ್ವಿ. ನಾವು ಎಲ್ಲಿ ಹೋದ್ರೂ, ನಮ್ಮ ಮನೆ ಇರ್ಬೋದು, ಆಫೀಸ್ ಇರ್ಬೋದು, ನಮ್ಗೆ ಪ್ರತಿಯೊಂದು ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಈ ತಾರತಮ್ಯ ನಮಗ್ ಸಹಾಯ ಮಾಡುತ್ತೆ. ಅದು ತಾರತಮ್ಯ ನಮ್ಗೆ ಅರ್ಥ ಆಗದೆ ಇದ್ರೆ ನಾವು ಯಾವ ಕೆಲಸ ಮಾಡಿದ್ರು ಅದ್ರದ್ದು ಒಂದು ಕ್ವಾಲಿಟಿ ಔಟ್ಪುಟ್ ಅಂದ್ರೆ, ಇವತ್ತೇನೇ ಮ್ಯಾನೇಜ್ಮೆಂಟ್ ಅಲ್ಲಿ ಎಫಿಷಿಯಂಟ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂದ್ರೆ ಪೀಪಲ್, ಟೂಲ್ಸ್, ಟೆಕ್ನಾಲಜೀಸ್ ಅಂತ ಹೇಳ್ತಾರೆ. ಹಂಗೆ ಆಪ್ಟಿಮಮ್ ಯೂಸೇಜ್ ಅಂತ ಹೇಳ್ತಾರೆ, ಬೆಸ್ಟ್ ಯೂಸೇಜ್. ಇದೆಲ್ಲ ನಮ್ಮ ನಿತ್ಯ ಜೀವನದಲ್ಲೂ ನಾವು ತಗೊಂಡ್ರೆ, ಇವಾಗ ಮನೆ ಮಂದಿಯಲ್ಲಿ ಹಿಂದೆ ಎಲ್ಲ ಫಾದರ್ ಇಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಹೇಳ್ತಾ ಇದ್ರು. ಅದು ಇವಾಗ ಹೇಳೋಂಗಿಲ್ಲ. ಅಂದ್ರೆ ಸ್ವಲ್ಪ 30 ವರ್ಷದ ಕೆಳಗೆಲ್ಲ ಅಣ್ಣ ತಮ್ಮಂದ್ರೆಲ್ಲ ಸಮಾನ ಅಂತ ಮಾಡ್ದ. ಅವಾಗ ಎಲ್ಲಾ ಕಡೆ ಫಾದರ್ ಇಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಮೆತ್ತಗೆ ಅದು ಸಹೋದರ ಭಾವನೆಲ್ಲ ತೆಗೆದ್ಬಿಟ್ಟು ಇಬ್ರು ಒಂದೇ ಅನ್ನೋದು ಬಂದು ಬರೀ ಗಂಡ ಅನ್ನೋದು ಉಳ್ಕೋತು. ಇವಾಗ ಗಂಡ ಅನ್ನೋದು ಹೊಟ್ಟೋಗ್ತಾ ಇದೆ. ಇನ್ನೊಂದು 10-15 ವರ್ಷದಲ್ಲಿ ತಂದೆ ತಾಯಿನ ಟಾರ್ಗೆಟ್ ಮಾಡ್ತಾರೆ. ಅಂದ್ರೆ ಅಪ್ಪ ಅಮ್ಮಂಗ್ ಬುದ್ಧಿ ಇಲ್ಲ ಅಂತ. ಅದು ನೆಕ್ಸ್ಟ್. ಇವಾಗ ಹೇಳಿದ್ರೆ ಅದು ಇಲ್ಲ ಎಲ್ಲಾರ್ಗೂ ಅಪ್ಪ ಅಮ್ಮ ತುಂಬಾ ದೊಡ್ಡವರು ಅನ್ನೋದೇ ಇದೆ. ಹಿಂಗೊಂದು 50 ವರ್ಷದ ಕೆಳಗ್ ಗಂಡನೇ ದೊಡ್ಡವರು ಅನ್ನೋದು ಇತ್ತು, ಇವಾಗ ಅದಿಲ್ಲ. ಹಂಗೆ ಅದು ಇವೆಂಚುಯಲಿ ಒಂದೇ ಸತಿ ಮಾಡಕ್ಕಾಗಲ್ಲ. ನಿಧಾನಕ್ಕೆ ಗ್ರಾಜುವಲ್ ಆಗಿ ಕಲಿ ಎಲ್ಲ ಮಾಡ್ಕೊಂಡ್ ಬರ್ತಾರೆ. ಇವಾಗ ಆ ಸಮಾನತೆ ಅನ್ನೋದು ಎಷ್ಟು ಕಷ್ಟ ಅನ್ನಕ್ಕೆ, ಇವಾಗ ನಾವು ಪಾಲಿಟಿಕ್ಸ್ ನೋಡಿದ್ರೆ ಕರ್ನಾಟಕದ ಸ್ಟೇಟ್ ಪಾಲಿಟಿಕ್ಸ್, ಮೊನ್ನೆ ಬಳ್ಳಾರಿಲೆಲ್ಲ ಒಂದು ಶೂಟ್ ಎಲ್ಲ ಗಲಭೆ ಎಲ್ಲ ಆಯ್ತು. ಅವಾಗ ಒಂದು MLA ಅವನ ಮೇಲೆ ಆಕ್ಷನ್ ತಗೊಳ್ಳಲ್ಲ. ಯಾಕಂದ್ರೆ DCMಗೆ CMಗೆ ಒಳ ಜಗಳ, ಕೋಲ್ಡ್ ವಾರ್ ನಡೀತಾ ಇದೆ. CM ಪದವಿಗೆ ನಾನ್ ಗ್ರೇಟ್ ಅಂತ ಅವ್ರಿಗೆ ಬಹುಮತ ಸ್ಥಾಪನೆ ಮಾಡ್ಬೇಕಾಗಿದೆ. ಅದಕ್ಕೆ ಎಲ್ಲಾರು ಯಾವ MLAಗಳನ್ನ ಏನಾದ್ರು ಅವ್ರ ಆಕ್ಷನ್ ತಗೊಂಡ್ರೆ ಅವ್ರ ಕಡೆ ಹೊಟ್ಟೋಗ್ತಾರೆ. ಅವ್ರ ಫ್ರೆಂಡ್ಸು ಮತ್ತೆ ಅವ್ರ ಸಹಪಾಠಿಗಳನ್ನೆಲ್ಲ ಬೇರೆ, ಇವಾಗ CM ತಗೊಂಡ್ರೆ DCM ಕಡೆ ಹೊಟ್ಟೋಗ್ತಾರೆ. ಅವ್ನ್ ಬಹುಮತ ಸ್ಥಾಪನೆ ಮಾಡಿ ಅವನ್ ಮೇಲಕ್ಕೆ ಬಂದ್ಬಿಡ್ತಾನೆ. ಇಲ್ಲಿ ಶಾಸ್ತ್ರ ಸಂಪ್ರದಾಯದ ಬೇಕಾಗಿಲ್ಲ, ನ್ಯಾಯ ನೀತಿ ಧರ್ಮ ಬೇಕಾಗಿಲ್ಲ. ಹಂಗೆ ಮನೆಯಲ್ಲಿ ತಗೊಂಡ್ರು ಕೂಡ ಅಂದ್ರೆ ಅರಾಜಕತೆ ಉಂಟಾಗುತ್ತೆ. ಎಲ್ಲಿ ನ್ಯಾಯ ಏನು ಉಳಿಯೋದೇ ಇಲ್ವಲ್ಲ, ಎಲ್ಲ ಭ್ರಷ್ಟರ ಸರ್ಕಾರ ಆಗುತ್ತೆ. ಜನಗಳಿಗೆ ಏನ್ ನ್ಯಾಯ ಒದಗಿಸ್ಕೊಡ್ತಾರೆ ಇವರು? ಎಲ್ಲಾ ತಾರತಮ್ಯ ಎಲ್ಲ ಸರಿಯಾಗಿದೆ ಎಲ್ಲಾರು ಅಂತಂದ್ರೆ ಅದು ರಾಮರಾಜ್ಯ ಆಗುತ್ತೆ. ಹಂಗ್ ಮನೆಯಲ್ಲೂ ತಗೊಂಡ್ರೆ, ಇವಾಗ ತಂದೆ ತಾಯಿಗಳು ಇರ್ಬೋದು, ಅಥವಾ ಅತ್ತೆ ಸೊಸೆ ಜಗಳ, ಅಥವಾ ಗಂಡ ಹೆಂಡತಿ ಜಗಳ ಆದ್ರೆ
ಅವ್ರ ಮನೆ ರೆಪ್ಯುಟೇಷನ್ ಹಾಳಾಗುತ್ತೆ, ದಿನ ಶಾಂತಿ ನೆಮ್ಮದಿ. ಅದನ್ನ ಎಸ್ಕಲೇಟ್ ಮಾಡಿದ್ರೆ ದೊಡ್ಡವ್ರಿಗೆ ಅವ್ರಿಗೆ ತಲೆನೋವು, ಅವರು ಇಂಪಾರ್ಟೆಂಟ್ ಇವರು ಇಂಪಾರ್ಟೆಂಟ್, ಅದರ ಪ್ರಭಾವ ಮಕ್ಕಳ ಮೇಲೆ ಬೀಳುತ್ತೆ. ಸೊ ಒಂದು ಚಿಕ್ಕದೊಂದು ಫ್ಯಾಮಿಲಿಲಾದ್ರೆ ಅವ್ರ ಮನೆ ರೆಪ್ಯುಟೇಷನ್ ಅವ್ರದ್ದು ಹಾಳಾಗೋಗುತ್ತೆ. ಅವ್ರದ್ದೊಂದು ಜವಾಬ್ದಾರಿ ಇರುತ್ತೆ. ಅವ್ರದ್ದು ಪ್ರಾಚೀನ ಕಾಲದಿಂದ ಗುರು ಹಿರಿಯರೆಲ್ಲ ಶಾಸ್ತ್ರ ಸಂಪ್ರದಾಯ ಸಂರಕ್ಷಣೆ ಮಾಡ್ಕೊಂಡ್ ಬಂದಿರ್ತಾರೆ. ಅದನ್ನ ಕೀರ್ತಿಯನ್ನ ಉಳಿಸಿ ಬೆಳೆಸೋದು, ಅವ್ರ ಕರ್ತವ್ಯಗಳನ್ನ ಒಳ್ಳೆ ಶ್ರೇಷ್ಠ ರೀತಿಯಲ್ಲಿ ಪರಿಪಾಲನೆ ಮಾಡೋದನ್ನ ಬಿಟ್ಟು ನಾನ್ ಗ್ರೇಟು ನೀನ್ ಗ್ರೇಟು ಅಂತ ಹೇಳ್ತಾ ಇದ್ರೆ ಅದು ಮೇಲ್ಗಡೆನೂ ಎಫೆಕ್ಟ್ ಆಗುತ್ತೆ, ಕೆಳಗಡೆ. ಹಂಗೆ ಇವಾಗ ಮಠಗಳಲ್ಲಿ ಜಗಳ ಇರ್ಬೋದು, ಅವಾಗ ಈ ರಾಜಕೀಯ ಆಗ್ಬೋದು, ಮಠಗಳಾಗ್ಬೋದು ಅಥವಾ ಮನೆಗಳಾಗ್ಬೋದು, ಮೂಲ ಧ್ಯೇಯೋದ್ದೇಶ ಅವ್ರದ್ದೇನಿರುತ್ತೆ ಅದಕ್ಕೆ ಏಟು ಬೀಳುತ್ತವಾಗ. ಹಾಗಾಗಿ ತಾರತಮ್ಯ ಅನ್ನೋದು ಅದು ಪ್ರತಿಯೊಂದು ಎಲ್ಲ ಜೀವನದಲ್ಲಾಗ್ಬೋದು ಅಥವಾ ದೇವರ ಸೇವೆಯಲ್ಲಿ ಹರಿಭಕ್ತಿ ಸಂಪಾದನೆಗಾಗ್ಬೋದು, ಇದು ತುಂಬಾ ಮುಖ್ಯ ಆಗತ್ತೆ. ಆದ್ರೆ ತಾರತಮ್ಯದ ಕ್ಲಾರಿಟಿ ಬರೋದಿಕ್ಕೆ ಏನ್ ಮಾಡ್ಬೇಕು ಗುರುಗಳೇ? ಅದೇ ಇದು ನಾವು ಪ್ರತಿನಿತ್ಯ ಮಧ್ವನಾಮ ಹೇಳ್ತೀವಿ, ಶ್ರೀಪಾದರಾಜರದು ಅಥವಾ ಹರಿವಾಯು ಸ್ತುತಿ. ಅದರಲ್ಲಿ ಮೊದಲು ಒಂದು 16 ಶ್ಲೋಕ ವಾಯುದೇವರ ಮೂಲರೂಪ ಸ್ತುತಿ ಇದೆ. ಆಮೇಲೆ ಒಂದು 5 ಹನುಮಂತ ದೇವ್ರದ್ದು, 7 ಭೀಮಸೇನ ದೇವ್ರದ್ದು, ಮತ್ತೆ ಒಂದು 12 ಮಧ್ವಾವತಾರದ್ದು. ಆ ಮೂಲರೂಪ ಸ್ತುತಿದು ಸಂಪೂರ್ಣ ತ್ರಿವಿಕ್ರಮ್ ಪಂಡಿತಾಚಾರ್ಯ ತಿಳಿಸ್ಕೊಡ್ತಾ 15 ಮತ್ತೆ 16 ಕೊನೆ 2 ಸ್ತೋತ್ರದಲ್ಲಿ ಅವಾಗ ಅವರು ವಿಷ್ಣುರ ಅತ್ಯುತ್ತಮತ್ವ ಅಖಿಲ ಗುಣಗಣೆ. ಇವತ್ತು ಎಲ್ಲ ಬೇರೆ ಬೇರೆ ಅವೈದಿಕರು ಏನೇನೋ ಬೇರೆ ವೆಸ್ಟರ್ನ್ ಫಿಲಾಸಫರ್ಸ್ ಎಲ್ಲ ಈ ವೈದಿಕ ಮತವನ್ನು ಒಪ್ಪದೇ ಇರೋರು ಬೇರೆ ಬೇರೆ ಹೇಳಿದ್ದಾರೆ, ಎಲ್ಲ ಅಪ್ರಾಮಾಣಿಕತೆಯಿಂದ. ವೈದಿಕ ಮತದಲ್ಲಿ ಬಂದವರು ಈ ತಾರತಮ್ಯವನ್ನು ಸರಿಗೆ ವೇದ ಪುರಾಣಗಳ ನಿಜವಾದ ಅಭಿಪ್ರಾಯ ಹೇಳಿಲ್ಲ. ವಾಯುದೇವರೇ ಇವಾಗ ಅವತಾರ ಮಾಡಿರೋದು, ನಾರಾಯಣ ದೇವರ ಒಂದು ಆಜ್ಞೆಯನ್ನು ಶಿರಸಾವಹಿಸಿ ಅವರು ವಿಷ್ಣುವರ ಅತ್ಯುತ್ತಮತ್ವ ಎಲ್ಲ. ಇವಾಗ ನಿರ್ಗುಣ ಬ್ರಹ್ಮ ಅಂದ್ರು, ನಾವು ಬ್ರಹ್ಮ ಜೀವ ಬ್ರಹ್ಮ ಐಕ್ಯ ಹೇಳಿದವರು ಕೆಲವರು. ಇವತ್ತು ದೇವ್ರಿದಾನ್, ನಾಳೆ ನಾವು ಅವ್ರ ತರ ಆಗ್ತೀವಿ ಅಂತ ಸಾಮ್ಯ ಹೇಳಿದವ್ರು ಕೆಲವರು. ಅದ್ಯಾವುದೂ ಅಲ್ಲ, ಅನಂತ ಗುಣದಿಂದ ದೇವರು ದೊಡ್ಡವನು, ಅನಂತ ಗುಣದಿಂದ ಅತ್ಯುತ್ತಮತ್ವ ಎಲ್ಲಾರ್ಕಿನ್ನ ಸರ್ವೋತ್ತಮನಾದವನೇ ಶ್ರೀಹರಿ. ಮತ್ತೆ ಅಖಿಲ ಗುಣಗಣೆ ತತ್ರ ಭಕ್ತಿಂ ಗರಿಷ್ಠ, ಅದಕ್ಕೆ ಅವನಲ್ಲಿ ಗರಿಷ್ಠವಾದ ಭಕ್ತಿ ಇರ್ಬೇಕು. ಮತ್ತೆ ವಿರಿಂಚಿ ಸ್ವಸನ ವಿಹಗಪ ಅನಂತ ರುದ್ರೇಂದ್ರ ಪೂರ್ವೇಶು ಅಧ್ಯಾಯಂ ತಾರತಮ್ಯಂ ಸ್ಫುಟ್ಟಮವತಿ ಸದಾ. ಎಲ್ಲ ದೇವತೆಗಳಲ್ಲೂ ತಾರತಮ್ಯ ತಿಳ್ಕೋಬೇಕು ನಾವು. ಗುರುಗಳಲ್ಲಾಗ್ಲಿ ದೇವತೆಗಳಾಗ್ಲಿ ತಾರತಮ್ಯ ತಿಳ್ಕೊಂಡು ಅದನ್ನ ಸ್ಫುಟಮವತಿ ಸದಾ ವಾಯುರಸ್ಮದ್ ಗುರುಸ್ತಂ, ಅದನ್ನ ನಮಗ್ ವಾಯುದೇವರೇ ಸ್ಫುಟ ಮಾಡ್ಕೊಡೋದು. ಕೊನೆಯಲ್ಲೂ ತತ್ವಜ್ಞಾನ ಮುಕ್ತಿ ಬಾಜಹ ಸುಖಯಸಿಹಿ ಗುರು ಯೋಗ್ಯತಾ ತಾರತಮ್ಯ. ನಮ್ಗೆ ಇವಾಗ ಈ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿರೋದು ಬ್ರಹ್ಮದೇವರು. ಮುಂದೆ ಬ್ರಹ್ಮ ಪದವಿಗೆ ಹೋಗ್ತಾರೆ, ಅವ್ರಿಗೆ ಗೊತ್ತು ಯಾರ್ಯಾರಿಗೆ ಏನೇನ್ ಕೊಡ್ಬೇಕು ಅಂತ. ಇವಾಗ ನಾವು ಕಂಪನಿಯಲ್ಲೂ ಕೂಡ ಯಾರು ನಮ್ಗೆ ಅಪ್ರೈಸಲ್ ಬರೀತಾರೋ, ರೇಟಿಂಗ್ಸ್ ಎಲ್ಲ ಕೊಡ್ತಾರೋ, ಅವ್ರು ಹೇಳ್ದಂಗೆ ಕೇಳಿ ಅವ್ರ ಕೈ ಕೆಳಗ್ ಕೆಲಸ ಮಾಡ್ತೀವಿ. ಹಂಗಿ ಸೃಷ್ಟಿಕರ್ತ ಬ್ರಹ್ಮದೇವರು, ಅವ್ರಿಗಂತ ಜೀವೋತ್ತಮರಾದ್ರಿಂದ ಅಂತ ಒಂದು ಪದವಿಯನ್ನ ಭಗವಂತ ಕೊಟ್ಟಿದ್ದಾನೆ. ಅವ್ರು ರುಜುಗಣಸ್ಥರು ಅಂತ, ಅವ್ರಿಗೇನು ಅಜ್ಞಾನ ಇಲ್ಲ, ಯಾವುದೇ ಇಲ್ಲ. ದೇವರ ಒಂದು ಸಾಕ್ಷಾತ್ ನಿತ್ಯ ಮುಖ್ಯ ಪ್ರತಿಮೆ ಅಂತ ಕರೆಸ್ಕೋತಾರೆ. ಹನುಮ ಭೀಮ ಮಧ್ವ ವಾದಿರಾಜರು, ರಾಮ ಕೃಷ್ಣ ವೇದವ್ಯಾಸ ಮತ್ತೆ ಹೈಗ್ರೀವ್ ದೇವರ ಮುಖ್ಯ ವಿಶಿಷ್ಟ ಪ್ರತಿಮೆ ಅಂತ ಕರೆಸ್ಕೋತಾರೆ. ಇವರೆಲ್ಲ ರುಜುಗುಣಸ್ಥರು. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಜೀವನ ಮಾಡೋದ್ರಿಂದ ಅದು ಹೇಳ್ತಾರೆ, ತತ್ವಜ್ಞಾನ ಮುಕ್ತಿ ಬಾಜ ಸುಖಯಸಿ ಗುರು ಯೋಗ್ಯತಾ ತಾರತಮ್ಯ. ಪ್ರತಿಯೊಂದು ಜೀವರಾಶಿಗಳಿಗೆ ಮಾತ್ರ ಅಲ್ಲ, ದೇವತೆಗಳಿಗೂ ಅವ್ರವ್ರ ಯೋಗ್ಯತೆಗೆ ಅನುಗುಣವಾಗಿ ಅವ್ರವ್ರಿಗೆ ಸದ್ಗತಿಯನ್ನು ಕೊಡೋದು. ಇದನ್ನೇ ಹೇಳ್ತಾರೆ ಇಲ್ಲಿ ನಮ್ಗೆ ಹೆಂಗ್ ಹರಿವಾಯು ಸ್ತುತಿಯಲ್ಲಿ ಹೇಳ್ತಾರೋ, ತಾಮಿಶ್ರಾಮ್ ದಾದಿಕಾಕ್ಕೆ ಸುಖಯಿಸಿ, ಅದೇ ತರ ಸತ್ವರಿಗೆ ಸುಖ ಸಂಸಾರ, ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿವ ಗುರು ಪವಮಾನ ಸಲಹೆಮ್ಮ ಅಂತ ನಮ್ಗೆ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥ ದಾಸರು ತಿಳಿಸ್ಕೊಡ್ತಾರೆ. ಇವರೇ ಎಲ್ಲಾ ಕಡೆ ಇದ್ದು ಪ್ರತಿಯೊಬ್ಬರನ್ನು ಸರ್ವಜೀವ ನಿಯಾಮಕರು, ಜೀವ ಸಾಧಕರು, ಮುಖ್ಯ ಪ್ರಾಣ ದೇವರು. ಅವ್ರು ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಅಂತ ಮಧ್ವನಾಮದಲ್ಲೂ ಹೇಳ್ತೀವಿ. ಇಂಥ ವಾಯುದೇವರ ಸೇವೆಯನ್ನ ಅಂದ್ರೆ ಮಧ್ವಶಾಸ್ತ್ರದ ಸೇವೆಯನ್ನ ನಾವು ಜೀವನದಲ್ಲಿ ಮಾಡೋದ್ರಿಂದ ನಮ್ಗೆ ತಾರತಮ್ಯದ ಮೇಲೆ ಕ್ಲಾರಿಟಿ ಬರುತ್ತೆ, ಅಂದ್ರೆ ಅದರಲ್ಲಿ ಸ್ಫುಟತ್ವ ಉಂಟಾಗುತ್ತೆ. ಇದರಿಂದ ಏನ್ ತಿಳಿತು ಅಂದ್ರೆ ವಾಯುದೇವರ ಸೇವೆ ಮಾಡಿದ್ರೇನೆ ತಾರತಮ್ಯ
ಚೆನ್ನಾಗಿ ತಿಳಿಯುತ್ತೆ, ಸ್ಫುಟವಾಗಿ ತಿಳಿಯುತ್ತೆ ಅಂತ. ನಮ್ಮ ನಿತ್ಯ ಜೀವನದಲ್ಲಿ ಮಧ್ವಾಚಾರ್ಯರು ಹೇಗೆ ಸಹಾಯ ಮಾಡ್ತಾರೆ ನಮಗೆ? ಬೇರೆ ಯುಗದಲ್ಲೆಲ್ಲ ಈಗ ರಾಮ ಅವತಾರ, ಕೃಷ್ಣ ಅವತಾರದಲ್ಲೆಲ್ಲ ದೈತ್ಯರು ಅಂದ್ರೆ ನೇರ ಬಂದು ಅವರು ಎಲ್ಲ ಸಾಧು ಸಜ್ಜನರಿಗೆಲ್ಲ ಕಷ್ಟ ಕೊಡ್ತಾ ಇದ್ರು. ಅವಾಗೆಲ್ಲ ಹನುಮಂತ ದೇವರು ಮತ್ತೆ ರಾಮದೇವರೇ ಅವರನ್ನೆಲ್ಲ ಸಂಹಾರ, ದುಷ್ಟ ಸಂಹಾರ, ಶಿಷ್ಟ ಜನ ಪರಿಪಾಲನೆ ಎಲ್ಲ ಮಾಡಿದ್ರು. ಮತ್ತೆ ಕೃಷ್ಣನು ಭೀಮಸೇನ್ ದೇವರು ಎಲ್ಲ ದುರ್ಯೋಧನ ದುಶ್ಯಾಸನನ್ನೆಲ್ಲ ಕೊಂದು ಮತ್ತೆ ಧರ್ಮ ಸಂಸ್ಥಾಪನೆ ಆಯ್ತು, ಸಂಭವಾಮಿ ಯುಗೆ ಯುಗೆ ಅಂತ. ಆದ್ರೆ ಇವಾಗ ಮಧ್ವ ವಿಜಯದಲ್ಲಾಗ್ಬೋದು ಅಥವಾ ಮಧ್ವನಾಮದಲ್ಲಿ ದಾನವರು ಕಲಿಯುಗದೊಳು ಅವತರಿಸಿ ವಿಬುಧರೊಳು ವೇನನ ಮತನ್ ಅರುಹಲ್ ಅದನ್ನರಿತು ಜ್ಞಾನಿತಾ ಪವಮಾನ ಭೂತಳದೊಳು ಅವತರಿಸಿ ಮಾನನಿಧಿ ಮಧ್ವಾಕ್ಯನೆಂದೆನಿಸಿದ ಅಂತ ಹೇಳ್ತಾರೆ. ಹಿಂದೆ ಎಲ್ಲ ವೇನ ಎಲ್ಲ ನಾನೇ ಬ್ರಹ್ಮ ಅಂತೆಲ್ಲ ದುಷ್ಟರು ಇದ್ರಲ್ಲ, ಅವರು ಇವಾಗ ನಾವು ಬಾಹುಬಲದಿಂದ ನಾವು ಸೋಲ್ಸಕ್ಕಾಗ್ಲಿಲ್ಲ ಹನುಮಂತ ದೇವರು ಅಂದ್ರೆ ಹರಿವಾಯುಗಳನ್ನ, ಅದಕ್ಕೆ ನಾವು ಜ್ಞಾನದಿಂದ ಮಾಡೋಣ ಅಂತ. ಇದೊಂದು ಐಡಿಯಾಲಜಿಕಲ್ ವಾರ್ ಇದು ಕಲಿಯುಗದಲ್ಲಿ. ಯಾರು ಬಂದು ನೀವು ಪೂಜೆ ಮಾಡಬೇಡಿ, ವ್ರತ ಮಾಡಬೇಡಿ, ಏಕಾದಶಿ ಮಾಡಬೇಡಿ, ಮಧ್ವಶಾಸ್ತ್ರ ಪಾಠಕ್ಕೆ ಹೋಗ್ಬೇಡಿ ಅಂತ ಹೇಳಲ್ಲ. ಬೇರೆ ತರ ಎಲ್ಲ ಇವಾಗ ನಾವು ನೋಡ್ತೀವಿ 1000 ವರ್ಷದ್ದು ಎಲ್ಲ ಇಸ್ಲಾಮಿಕ್ ರೂಲು, ಕ್ರಿಶ್ಚಿಯಾನಿಟಿ ಹೆಂಗೆ ನಿತ್ಯ ಜೀವನದಲ್ಲಿ ಎಲ್ಲ ನಮ್ದು ಆಹಾರ ವಿಹಾರ ವಿಚಾರ ಎಲ್ಲ ಬದಲಾವಣೆ ಆಗಿದೆ. ಎಜುಕೇಶನ್ ಸಿಸ್ಟಮ್, ಥಾಟ್ ಪ್ರಾಸೆಸ್. ಸೊ ಜನಕ್ಕೆ ಅದು ಪಾಠಕ್ಕೆ ಹೋಗೋದು, ಗುರುಗಳ ಸೇವೆ ಮಾಡೋದು, ದೇವ್ರ ಪೂಜೆ ಆ ಬುದ್ಧಿ ಹುಟ್ಟದೇ ಇರೋಂಗೆ ಮಾಡ್ತಾರೆ. ಇಲ್ಲಿ ಅವತರಿಸಿ ಅಂತ ಹೇಳ್ತಾರೆ. ಅವತಾರ ಅಂದ್ರೆ ಜನ್ಮವೆಂಬುದೇ ಅವತಾರ ಅಂತ ಬರುತ್ತಲ್ಲ ಲಕ್ಷ್ಮೀ ಶೋಭನೆಯಲ್ಲಿ. ನಾವೆಲ್ಲ ಕರ್ಮಾನುಸಾರ ತುಂಬಾ ಚಿಕ್ಕ ಚಿಕ್ಕ ಜೀವ್ರ ಮುಂದೆ ಎಲ್ಲಿ ಹುಟ್ಟುತ್ತೀವೋ ಗೊತ್ತಿರಲ್ಲ, ಹಿಂದೆ ಎಲ್ಲಿ ಹುಟ್ಟಿದ್ವಿ ಗೊತ್ತಿರಲ್ಲ, ತುಂಬಾ ಚಿಕ್ಕ ಚಿಕ್ಕವರು. ಆದ್ರೆ ದೊಡ್ಡ ದೊಡ್ಡ ತಾರತಮ್ಯದಲ್ಲಿ ತಗೊಂಡ್ರೆ ನಾವು ಇಷ್ಟೊತ್ತು ಬರೀ ತಾರತಮ್ಯ ಅಂದ್ರೆ ಒಂದಕ್ಕೊಂದು ಶ್ರೇಷ್ಠ ಒಂದ್ ಕಮ್ಮಿ ಇಷ್ಟೇ ಮಾತಾಡ್ತಾ ಇದ್ವಿ. ಅದರಲ್ಲೂ 3 ಕ್ಯಾಟಗರಿ ಇದೆ. ಸತ್ವರಿಗೆ ಸುಖ ಸಂಸಾರ, ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿವ ಅಂದಂಗೆ ಸಾತ್ವಿಕ ರಾಜಸ ತಾಮಸ ಅಂತ 3 ಜೀವರಾಶಿಗಳಿರ್ತಾರೆ. ಅವ್ರು ಅಂಧಂತಮಸ್ಗೆ ಹೋಗೋರು ಕೆಲವರು, ನಿತ್ಯ ಸಂಸಾರಿಗಳು ಕೆಲವರು, ಮತ್ತೆ ಮೋಕ್ಷ ಮುಕ್ತಿ ಯೋಗ್ಯರು ಕೆಲವರು. ಸೊ ಇವ್ರ ಪ್ರಭಾವ ಜಡದ ಮೇಲೆ ಬೀಳುತ್ತೆ. ಅಲ್ಲಿ ಜಡದ ತಾರತಮ್ಯನೂ ಬರುತ್ತೆ ಬೇರೆ ಬೇರೆ. ಇವಾಗ ಒಂದ್ ನೀರಿರುತ್ತೆ, ಒಬ್ರು ಸಾತ್ವಿಕರು ಕೊಟ್ರೆ ಅದು ತೀರ್ಥ ಆಗತ್ತೆ, ಅದೇ ತಾಮಸಿಕರು ಕೊಟ್ರೆ ಅದು ನಮ್ಗೆ ಅಜ್ಞಾನಕ್ಕೆ ಕಾರಣ ಆಗುತ್ತೆ, ಮುಂದೆ ದುಃಖಕ್ಕೆ ಕಾರಣ ಆಗುತ್ತೆ. ಹಂಗೆ ಈ ವಿಭೂಧರಳು ಅವತರಿಸಿ ಅಂತ ಪದ ಹಾಕಿದ್ದಾರೆ. ಅದ್ರ ಅರ್ಥ ಏನಂದ್ರೆ ದೊಡ್ಡ ದೊಡ್ಡ ದೈತ್ಯರುಗಳು ನೆಕ್ಸ್ಟ್ 100 ಜನ್ಮ ಏನ್ ಮಾಡ್ಬೇಕು, ಎಲ್ಲೆಲ್ಲಿ ಹುಟ್ಟಬೇಕು ಅನ್ನೋದು ಪ್ಲಾನ್ ಮಾಡಿರ್ತಾರೆ. ಹೇಗೆ ದುರ್ಯೋಧನನ್ನ ಒಂದ್ ಜನಸಾಮಾನ್ಯರು ಸೋಲ್ಸಕ್ಕಾಗಲ್ವೋ, ಇವಾಗ ಒಬ್ಬನ ಯಾರೋ ಚಿಕ್ಕದೊಂದು ಖಡ್ಗ ಹಿಡ್ಕೊಂಬಂದು ಎದುರುಗಡೆ ಇರೋರು ದೊಡ್ಡ ಮಿಸೈಲ್ ತಗೊಂಬಂದ್ರೆ ಅದೇನು ಮಾಡಕ್ಕಾಗಲ್ಲ. ಹಂಗೆ ಇಂಥ ದೊಡ್ಡ ದೊಡ್ಡ ಕಲ್ಯಾದಿ ದೈತ್ಯರುಗಳು ದೊಡ್ಡ ದೊಡ್ಡ ಗುರುಗಳ ರೂಪ ಹಾಕಿ ಎಲ್ಲ 21 ದುರ್ಮತಗಳನ್ನು ಸ್ಥಾಪನೆ ಮಾಡಿದ್ರು. ಅವರ ಶಿಷ್ಯ ಪರಂಪರೆ ಇವತ್ತು ಬೇರೆ 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 ಹೆಸರುಗಳಲ್ಲಿ. ಯಾಕಂದ್ರೆ ಇವಾಗ ನಾವು ನೋಡ್ತೀವಿ, ಯಾವ್ದೋ ಒಂದು ಸಿಮಿ ಬ್ಯಾನ್ ಮಾಡಿದ್ರು, PFI ಬ್ಯಾನ್ ಮಾಡಿದ್ರು ಅಂದ್ರೆ ಹೊಸ ಹೆಸರು ಇಟ್ಕೊಂಡು ಮತ್ತೆ ಅದೇ ಗ್ರೂಪ್ ಅಲ್ಲಿರೋರು ಬರ್ತಾರಲ್ಲ. ಅದು ಬ್ಯಾನ್ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಮೂಲ ಧ್ಯೇಯೋದ್ದೇಶಗಳು ಇದ್ದೇ ಇರುತ್ತೆ. ಅದು ಎಲ್ಲಿ ಯಾವುದು ಒಳ್ಳೇದನ್ನು ಸಾಯಿಸಕ್ಕಾಗಲ್ಲ, ಕೆಟ್ಟದನ್ನು ಸಾಯಿಸಕ್ಕಾಗಲ್ಲ. ಅದು ಜಾಸ್ತಿ ಆದಾಗ ಅದನ್ನ ಆ ಕಾಲದಲ್ಲಿ ಮತ್ತೆ ಅದನ್ನ ಸಂಹಾರ ಮಾಡ್ತಿರ್ತಾರೆ. ಹಂಗೆ ಅದನ್ನ ಕೌಂಟರ್ ಮಾಡಕ್ಕೆ ಅಂದ್ರೆ ಅದನ್ನ ಸಜ್ಜನರಿಗೆ ಅವರ ಒಂದು ದುಷ್ಪ್ರಭಾವದಿಂದ ರಕ್ಷಣೆ ಮಾಡಕ್ ಮತ್ತೆ ದೇವತೆಗಳು ಅವತಾರ ಮಾಡ್ತಾ ಇರ್ತಾರೆ. ಇವಾಗ ನಾವು ನೋಡ್ತೀವಿ ಹನುಮ ಭೀಮನೇ ಮತ್ತೆ ಮಧ್ವಾಚಾರ್ಯರ 3ನೇ ಅವತಾರ, ವಾಯುದೇವ್ರ 3ನೇ ಅವತಾರ. ಮಧ್ವಶಾಸ್ತ್ರವನ್ನು ಸ್ಥಾಪನೆ ಮಾಡಿ ಎಲ್ಲ ಬೇರೆ ಇತರ ಮತಗಳಲ್ಲಿರೋ ದೋಷಗಳನ್ನು ತೋರಿಸಿ ವೇದವ್ಯಾಸ ದೇವರು ಏನು ಅನುಗ್ರಹ ಮಾಡಿಕೊಟ್ಟಿದ್ರು. ಆ ಎಲ್ಲಾ ಪುರಾಣಗಳ ನಿಜವಾದ ವೇದ ಪುರಾಣ, ಬ್ರಹ್ಮಸೂತ್ರ ಭಾಷ್ಯ, ಇದು ಎಲ್ಲಾದ್ರದ್ದು ನಿಜವಾದ ಅರ್ಥ ಏನು ಅನ್ನೋದನ್ನ ತೋರಿಸ್ಕೊಟ್ಟು ಮುಂದೆ ವ್ಯಾಸ ಪರಂಪರೆ, ದಾಸ ಪರಂಪರೆ ಎಲ್ಲದನ್ನು ಬೆಳಗಿಸಿದ್ರು. ಇಲ್ಲಿ ದೊಡ್ಡ ದೊಡ್ಡ ದೇವತೆಗಳೇ ಮಧ್ವಾಚಾರ್ಯರ ಸೇವೆ ಮಾಡಕ್ ಅವತಾರ ಮಾಡಿದ್ರು. ನಾವು ನೋಡ್ತೀವಿ ಈಗ ವ್ಯಾಸರಾಜರು ಒಂದು 24 ಸನ್ಯಾಸಿ ಶಿಷ್ಯರು, ಕೇಶವ, ನಾರಾಯಣ, ಮಾಧವ ಅಂತ 24 ರೂಪಗಳ ಹೆಸರಿಟ್ಟು ಅದ್ರ
ಅದನ್ನ ದೇವ್ರಿಗೆ ಸಮರ್ಪಣೆ. ಇವಾಗ ನಾವು 24 ತುಳಸಿ ದಳ ತಗೊಂಡು ಕೇಶವಾದಿ ನಾಮ ಹೇಳಿ ಸಾಲಿಗ್ರಾಮಕ್ಕೆ ಪೂಜೆ ಮಾಡೋ ಯೋಗ್ಯತೆ ನಮ್ಗಿಲ್ಲ. ಆದ್ರೆ ವ್ಯಾಸರಾಜರ ವೈಭವ ಹಂಗಿತ್ತು. ಅಂತ ದೊಡ್ಡ ಸನ್ಯಾಸಿ, ಚತುರ್ವೇದ ಪಾರಂಗತರು. ಅವರ 24 ಜನನು ಜಗತ್ತಲ್ಲಿ ಎಲ್ಲಿ ಇಲ್ಲ ಅಂತ ಶಿಷ್ಯರು. ಅದರಲ್ಲಿ ಸುರೇಂದ್ರ ತೀರ್ಥರು ಬಂದು ವಿಷ್ಣು ತೀರ್ಥರು ಅಂತ ಅವ್ರನ್ನ ಕೇಳ್ತಾರೆ, ಅದರಲ್ಲಿ ಶ್ರೇಷ್ಠ. ಅವ್ರು ಅವಾಗ ವ್ಯಾಸರಾಜರು ಹೇಳ್ತಾರೆ, ಇವರು ಹಿಂದೆ ವಿಭುಧೇಂದ್ರ ತೀರ್ಥರೇ ಇಲ್ಲಿ ಅವತಾರ ಮಾಡಿ ಬಂದಿದ್ದಾರೆ. ಅಂದ್ರೆ ಶ್ರೀಪಾದರಾಜರು ಗುರುಗಳು ವಿಭುಧೇಂದ್ರ ತೀರ್ಥರು ಅಂತ. ಅವ್ರು ಇಲ್ಲಿ ಅವತಾರ ಮಾಡಿ ಬಂದಿದ್ದಾರೆ. ಮುಂದೆ ನಾನು ಇವ್ರನ್ನ ಉತ್ತರಾಧಿಕಾರಿಯಾಗಿ ಮಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನೀವು ಬಂದು ಕೇಳಿದ್ದಕ್ಕೆ ಕೊಡ್ತಾ ಇದ್ದೀನಿ ಅಂತ. ಆಮೇಲೆ ಮುಂದೆ ವಿಷ್ಣು ತೀರ್ಥರಾದ್ಮೇಲೆ ಅವ್ರು ವಿಜಯೇಂದ್ರ ತೀರ್ಥರು ಅಂತ ಅವ್ರ ನಾಮಕರಣ ಮಾಡಿ ಅವ್ರಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಅವರು ಉತ್ತರಾಧಿಕಾರಿಗಳು ಮುಂದೆ ಚಿತಾಮಿತ್ರ ತೀರ್ಥರೇ ಬರೋರಿದ್ದಾರೆ, ಅವ್ರು ಸುಧೀಂದ್ರ ತೀರ್ಥರು ಅಂತ ಪ್ರಸಿದ್ಧ ಆಗ್ತಾರೆ. ಅವ್ರ ಮುಂದೆ ಮತ್ತೆ ರಾಘವೇಂದ್ರ ತೀರ್ಥರಾಗಿ ನಾನೇ ಮತ್ತೆ ಅವತಾರ ಮಾಡ್ತೀನಿ ಅಂತ ಅವತ್ತೇ ಅವರು ವ್ಯಾಸರಾಜರು ಅವ್ರಿಗೆ ಹೇಳ್ತಾರೆ. ಮತ್ತೆ ವ್ಯಾಸರಾಜರ ಹಿಂದೆ ಹುಟ್ಟಿ ಇವತ್ ನಾವೇನ್ ಅಬ್ಬೂರು ಕ್ಷೇತ್ರ ನೋಡ್ತೀವಿ, ಅವ್ರನ್ನ ಬ್ರಹ್ಮಣ್ಯ ತೀರ್ಥರು ಮಗುಲಿ ಈ ಕತೆ ಎಲ್ಲ ನಮ್ಗೆ ಗೊತ್ತೇ ಇದೆ. ಅವರೇ ತೊಡೆ ಮೇಲೆ ಹಾಕೊಂಡು ಅವ್ರು ಬಾಲ್ಯದಲ್ಲಿ ಅವರು ಸಾಕಿದ್ದು ಅಂತ. ಅವ್ರು ಅವಾಗ ಎಲ್ಲಾರ್ಗು ನೆರೆಹೊರೆ ಇರೋರ್ಗೆ ಹೇಳ್ತಾರ ಅವ್ರು, ಅಂದ್ರೆ ಇವರೇ ಪ್ರಹ್ಲಾದನೇ ಇಲ್ಲ ಅವತಾರ ಮಾಡಿದ್ದಾರೆ ಅಂತ. ಹಂಗೆ ಇವರು ಕೂಡ ಅವತಾರ ಪುರುಷರು. ತ್ರಿಕಾಲಗ್ನ ಅಂತ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ. ಅಂದ್ರೆ ಹಿಂದೊಂದು ಮುಂದೊಂದು ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಮುಂದೆ 1000 ವರ್ಷ 5000 ವರ್ಷ ಏನಾಗತ್ತೆ ಅಂತಂತ ದೊಡ್ಡ ಜ್ಞಾನಿಗಳು. ಇವಾಗ ಕರ್ಣನ್ ಹೊಡಿಬೇಕಾದ್ರೆ ಅರ್ಜುನನೇ ಆಗ್ಬೇಕು, ಯಾರೋ ರೋಡಲ್ಲಿ ಹೋಗೋರು ಹೊಡಿಯಕ್ಕಾಗಲ್ಲ. ಹಂಗ್ ದೊಡ್ಡವ್ರನ್ನ ಅವರು ನಾವೇನ್ ಇಲ್ಲಿ ನೋಡಿದ್ವಿ, ತಾಮಿಸ್ರಾಮ್ದಾದಿ ಕಾಕ್ಯ. ನಮ್ಗಿಲ್ಲಿ ಕ್ಲಾರಿಟಿ ಬರೋ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು. ಅವ್ರ ಕ್ಲಾರಿಟಿ ಬರ್ದೇ ಇರಕ್ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಎಲ್ಲ ಆಪೋಸಿಟ್ ಹೇಳಿ ಜನಕ್ಕೆ ಅವಾಗ ತಾನೆ ಅವ್ರಿಗೆ. ಇವಾಗ ಒಬ್ಬನ್ ಮೋಸ ಮಾಡೋನು ಪ್ರಾಡಕ್ಟ್ ಬಗ್ಗೆ ಎಲ್ಲ ಸುಳ್ಳು ಹೇಳಿದಾಗ ನಿಮ್ಮ ಹತ್ರ ಇರೋ ಸಂಪತ್ತೆಲ್ಲ ಅವ್ನು ತಗೊಳಕ್ಕಾಗತ್ತೆ. ಹಂಗೆ ನಿಮ್ಮ ಎಲ್ಲ ಒಂದ್ ಸ್ವರೂಪ ಸುಖವನ್ನ ತಪ್ಸಿ ಅವನೇ ದೇವ್ರು ಅಂತ ಮಾಡಿ ಅವನ ಸ್ವಭಾವ, ತಾಮಸಿಕರ ಸ್ವಭಾವ, ಅದನ್ನ ಅವ್ರು ಪ್ರತಿನಿತ್ಯ ಮಾಡ್ತಾ ಇರ್ತಾರೆ. ಇಲ್ಲಿ ಮುಕ್ತಿಯೋಗ್ಯರು ಜನ್ಮ 100 ಜನ್ಮ 200 ಜನ್ಮ 1000 ಜನ್ಮ ಸಾಧನೆ ಆಗಿ 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 ಅವ್ರ ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ಪಕ್ಕದ ಮನೇಲಿ ಒಬ್ರು ಮಧ್ವಶಾಸ್ತ್ರ ಒಪ್ಪದೇ ಇರೋರು ಇರ್ತಾರಲ್ಲ, ಅವ್ರು ಉಲ್ಟಾ ಜಾಸ್ತಿ ಆಗ್ತಾ ಆಗ್ತಾ ಅದೇ ಕ್ರಮೇಣ ಆಗಿ ಅವ್ರ ದಿನದಿಂದ ದಿನಕ್ಕೆ ಇನ್ನೂ ತಪ್ಪುಗಳನ್ನ ತಿಳುವಳಿಕೆನೆ, ಮಿಥ್ಯಾಜ್ಞಾನ, ವಿಪರೀತ ಜ್ಞಾನ ಅದೇ ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರಿಗೆ. ಈ ತರ ನಾವು ನೋಡಿದ್ರೆ ನಮ್ಮ ಒಂದು ಅಪರೋಕ್ಷ ಜ್ಞಾನಿ ಗುರು ಪರಂಪರೆ ಏನಿದೆ, ಅವರು ಈ ಒಂದು ವೇನ ವಿಭುಧರಳು ಅವತರಿಸಿ ವೇನನ ಮತವನ್ನ ಅರುಹಲ್ ಅದನ್ನ ಅರಿತು ಅವರಿಂದ ಸಜ್ಜನರನ್ನ ನಾವು ಕಾಪಾಡಬೇಕು ಅಂತ ವಾಯುದೇವ್ರಿಗೆ ಮಧ್ವಾಚಾರ್ಯರಾಗಿ ಬಂದ್ರು. ಅವ್ರು ಮತ್ತೆ ಎಷ್ಟೋ ದೇವತೆಗಳು ವಾಯುದೇವ್ರ ಒಂದ್ ಸೇವೆ ಮಾಡಕ್ಕೆ ಮತ್ತೆ ನಮ್ಮಂತ ಸಜ್ಜನರನ್ನ ರಕ್ಷಣೆ ಮಾಡಕ್ ಅವ್ರು ಬಂದು ಶಾಸ್ತ್ರ ಸಂಪ್ರದಾಯ ಎಷ್ಟೋ ಗ್ರಂಥಗಳು, ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಇದನ್ನೆಲ್ಲ ನಮ್ಗೆ ಅನುಗ್ರಹ. ಅದು ಇವರು ಭವಿಷ್ಯೋತ್ತರ ಪುರಾಣದಲ್ಲಿ ವೇದವ್ಯಾಸರೇ ಇದನ್ನ ಪುನಃ ಕಲಿಯುಗೆ ಪ್ರಾಪ್ತಿ ಅಷ್ಟಾವಿಂಶತಿ, ಅವಾಗ ವೈವಸ್ವತ ಮನು ಇದರಲ್ಲಿ ಕ್ಯಾಪ ಎಂತಿ ದುರಾತ್ಮನೋ ಮಣಿಮಾನ್ ತತ್ಪುರಸ್ಸರ ಅಂತ ಭವಿಷ್ಯೋತ್ತರ ಪುರಾಣದಲ್ಲಿ ವೇದವ್ಯಾಸರ ಅವಾಗ ಕ್ರಿಮಿರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಹರಿಕಥಾಮೃತಸಾರದಲ್ಲೂ ಬರುತ್ತೆ, ಮಣಿಮಂತ ಮೊದಲಾದ ಅತಿ ದುರಾತ್ಮರುಗಳು ಅಂತ. ಅವರಿಂದ ನಮ್ಮನ್ನ ರಕ್ಷಣೆ ಮಾಡ್ತಾರೆ. ನಾವು ಹಂಗಾಗಿ ಈ ಶಾಸ್ತ್ರ ಸಂಪ್ರದಾಯ, ಮಧ್ವಶಾಸ್ತ್ರ, ಗುರು ಪರಂಪರೆ ಇದ್ರ ಕಡೆ ನಾವು ಜೀವನದಲ್ಲಿ ಮಾಡೋದ್ರಿಂದ ನಮ್ಗೆ ಈ ತಾರತಮ್ಯ ಸ್ಫುಟ ಆಗ್ತಾ ಹೋಗುತ್ತೆ. ನೀವು ತಿಳಿಸಿದಂಗೆ ಗುರು ಪರಂಪರೆ ಸೇವೆ ಮಾಡ್ಬೇಕು ಮತ್ತೆ ಅದರಿಂದ ಈ ಜ್ಞಾನ ಅಂತ ಹೇಳಿದ್ರು. ಆದ್ರೆ ಈಗಿನ ಜೀವನದಲ್ಲಿ ಇದು ತುಂಬಾ ಕಷ್ಟ ಅನ್ಸುತ್ತಲ್ವಾ. ಈಗ ಎಲ್ಲಾರ್ಗುನು ಆಫೀಸು, ಮನೆ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇರುತ್ತೆ. ಇದಕ್ಕೆ ನಾವು ಎಷ್ಟು ಸಮಯ ಕೊಡ್ಬೇಕು ಮತ್ತೆ ಎಷ್ಟು ತೊಡಗಿಸ್ಕೋಬೇಕು ನಮ್ಮನ್ನ ನಾವು ಇದರಲ್ಲಿ ಅಂತ ತಿಳಿಸ್ಕೊಡ್ತೀರಾ? ಇದು ಪ್ರಶ್ನೆ ಹೆಂಗಿದೆ ಅಂದ್ರೆ ನಮ್ಗೆ ಅಂದ್ರೆ ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಕೇಳ್ತಾರಲ್ಲ. ನಮಗ್ ದೇವ್ರ ಅನುಗ್ರಹ ಎಷ್ಟು ಬೇಕೋ, ಎಷ್ಟು ಆನಂದ ಸುಖ ಶಾಂತಿ ನೆಮ್ಮದಿ ಬೇಕೋ ಅಷ್ಟು ನಾವು ತೊಡಸ್ಕೊಳ್ಬೇಕು. ಇವಾಗ
ನಾವ್ ಇಷ್ಟೊತ್ತು ಮಾತಾಡ್ತಾ ಇದ್ವಲ್ಲ, ನಾವೆಲ್ಲರೂ ಭಜನೆ, ಹರಿಭಜನೆ ಮತ್ತೆ ಎಲ್ಲಾ ಕಡೆ ಹೋದಾಗ ಮೊದಲು ಸತ್ಯಂ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಅಂತ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮಾಡ್ತೀವಲ್ಲ, ಅಲ್ಲಿ ಮತ್ತೆ ಮನುಷ್ಯೋತ್ತಮರಿಂದ ಈ ಭೇದ ತಾರತಮ್ಯ ಎಲ್ಲ ಹೇಳಿ ಕೃತ್ಯವರಿತು ತಾರತಮ್ಯದಿ ಕೃಷ್ಣನದಿಕೆಂದು ಸಾರಿದೈ ಅಂತ ನಮ್ಮ ಜೀವನದಲ್ಲಿ ಕೃಷ್ಣನ ಪೂಜೆ ಆಗ್ಬೇಕು. ಪ್ರತಿಯೊಂದು ನಾವು ಕರ್ಮ ಮಾಡುವ ಪ್ರತಿನಿತ್ಯ ನಾವು ಶಾಸ್ತ್ರ ಸಂಪ್ರದಾಯ ಮಾಡೋದ್ರಿಂದ ನಮ್ಮ ನಿತ್ಯ ಜೀವನಕ್ಕೆ ಏನ್ ತೊಂದರೆ ಆಗಲ್ಲ, ಇನ್ನೂ ಚೆನ್ನಾಗೇ ಆಗತ್ತೆ. ನಾವು ಸ್ನಾನ ಮಾಡ್ತೀವಿ, ಊಟ ಮಾಡ್ತೀವಿ, ಒಳ್ಳೆ ನಮ್ಗೆ ಸಂಸ್ಕಾರಗಳಾಗ್ಬೇಕು ಸಕಾಲಕ್ಕೆ. ಇದೆಲ್ಲ ನಾವು ಶಾಸ್ತ್ರ ಸಂಪ್ರದಾಯ ಓದೋದ್ರಿಂದ ಏನೋ ನಮ್ಮ ಊಟ ಹೊಟ್ಟೋಗುತ್ತೆ, ನಿದ್ದೆ ಹೊಟ್ಟೋಗುತ್ತೆ, ಆ ಥರ ಏನಿಲ್ಲ. ಇವಾಗ ನಾವು ಇವತ್ತು ಎಲ್ಲ ಯೂಟ್ಯೂಬಲ್ಲಿ ನೋಡಿದ್ರೆ ಬೆಳಿಗ್ಗೆ ಏನ್ ಮಾಡ್ಬೇಕು ಅಂತ, ನೀರು ಕುಡಿಬೇಕಾ, ಕಷಾಯ ಕುಡಿಬೇಕಾ, ತಿನ್ಬೇಕಾ ಅನ್ನೋದಕ್ಕೆ 10,000 ಜನ 10,000 ತರ ವಿಡಿಯೋ ಹಾಕಿದ್ದಾರೆ. ಇಷ್ಟು ಅಲ್ಪಾಯುಷ್ಯದಲ್ಲಿ ಯಾವ್ದನ್ನ ನಂಬ್ಕೋಬೇಕು ನಾವು? ಅದು ಯಾವ್ದು ಟೈಮ್ ಟೆಸ್ಟೆಡ್ ಅಲ್ಲ. ಇವನ್ ಹೇಳಿದಕ್ಕೆ ಅವಂದ್ ಆಪೋಸಿಟ್ ಇರತ್ತೆ. ಆಮೇಲೆ ಅವ್ರದ್ದೇನ್ ಕ್ರೆಡೆನ್ಷಿಯಲ್ಸು ಅಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಏನು, ಅದು ಅಥೆಂಟಿಕ್ ಇನ್ಫಾರ್ಮೇಶನ್. ಹಂಗಾಗಿ ನಾವು ಈ ವೇದ ಪುರಾಣ ಶಾಸ್ತ್ರ ಸಂಪ್ರದಾಯವನ್ನ ಇದೆಲ್ಲ ಯೋಗಿಗಳು ಋಷಿ ಮುನಿಗಳು ಸಾವಿರಾರು ವರ್ಷದಿಂದ ಹೇಳ್ತಾ ಇರೋದು. ಹಾಗಾಗಿ ನಮ್ ನಿತ್ಯ ಜೀವನಕ್ಕೆ ಮೊದಲು ನಮ್ಗೆ ಆರೋಗ್ಯ ಐಶ್ವರ್ಯ ಎಲ್ಲ ಬರ್ಬೇಕಾದ್ರೆ ಕೂಡ ನಮ್ಗಿದು ಅನಿವಾರ್ಯ, ದೇವ್ರ ಅನುಗ್ರಹ ಅನ್ನೋದು. ಈ ಎರಡನೇದೇನಂದ್ರೆ ನಾವು ಇವ್ರನ್ನ ಬಿಟ್ರೆ ಏನಾಗತ್ತೆ ಅಂದ್ರೆ, ಇವತ್ತು ಎಷ್ಟೋ ಜನಕ್ಕೆ ಇದು ಸ್ವಲ್ಪ ಅದ್ ಸ್ವಲ್ಪ ಮಾಡೋಣ ಅಂತ ಕಷ್ಟ ಬಂದಾಗ ಮತ್ತೆ ಯಾಕೆ ಕಷ್ಟ ಬರ್ತಿದೆ ಅಂತ ಕೇಳ್ತಾರೆ. ಇವ್ರು ಮಾಡಿರೋದು ಮಿಶ್ರ ಕರ್ಮ. ನಾವೇನ್ ನೋಡಿದ್ವಿ, ಸತ್ವರಿಗೆ ಸುಖ, ಸಂಸಾರ ಮಿಶ್ರರಿಗೆ ಅಂತ. ಈ ಸಂಸಾರದಲ್ಲಿರೋವರೆಗೂ ಬರೀ ಸುಖ ಅನ್ನೋದು ಇಲ್ವೇ ಇಲ್ಲ. ನಮ್ಗೆ ಇವತ್ತೊಂದು ಗುಡ್ ನ್ಯೂಸ್ ಹೇಳ್ತೀವಿ, ನಾಳೆ ಬ್ಯಾಡ್ ನ್ಯೂಸ್ ಬರುತ್ತೆ. ಇವತ್ತು ಶನಿ 11ನೇ ಮನೆ ರಾಜಯೋಗ ಅಂತ ಹೇಳ್ತಾರೆ, ಮುಂದೆ 2.5 ವರ್ಷಕ್ಕೆ 12ನೇ ಮನೆ 7.5 ಸ್ಟಾರ್ಟ್ ಅಂತಾರೆ. ಇವ್ನು ಸುಖ ಪಡ್ಬೇಕಾ ದುಃಖ ಪಡ್ಬೇಕಾ? ಹಿಂಗೆ ಸುಖ ದುಃಖ ಈ ಸಂಸಾರ ಚಕ್ರದಲ್ಲಿ ಇವತ್ತು ಏನ್ ಮೆರಿತಾ ಇರ್ತಾನೆ, ನಾಳೆ ಅವನ್ ಇರಲ್ಲ. ಹಂಗಾಗಿ ಇದರಿಂದ ನಾವು ಶಾಶ್ವತ ಸುಖ ಅಂದ್ರೆ ಹರಿವಾಯುಗಳು ಪೂಜೆ ಮಾಡಿ ನಾವು ಅವ್ರ ಹರಿಮಂದಿರಕ್ಕೆ ಹೋಗ್ಬೇಕು, ಹರಿಲೋಕಕ್ಕೆ, ಅಂದ್ರೆ ವೈಕುಂಠ. ನಮ್ದೇನು ಒಂದ್ ಶಾಶ್ವತ ಸುಖ ಇದೆ, ಅದಕ್ಕೆ ಈ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದಬೇಕು ಅಂತಿರೋ ಜೀವರಾಶಿಗಳು ಅವ್ರು ಅವಾಗ ಇದಕ್ ಪ್ರಯತ್ನ ಪಡ್ತಾರೆ. ನಮ್ಗೆ ಇಲ್ಲೇ ಸಾಕು ಅನ್ನೋದು ಅದು ರಜೋಗುಣದ ಜೀವರಾಶಿಗಳು. ಅವ್ರಿಗೆ ಯಾವತ್ತೂ ಅವ್ರಿದು ಅರ್ಥ ಮಾಡ್ಕೊಳ್ಳೋದು ಇಲ್ಲ. ಅದೇ ತರ ತಾಮಸಿಕರು ಇದ್ರ ವಿರುದ್ಧವಾಗಿ ಮಾಡಕ್ ನೋಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಅವ್ರ ಪ್ರಭಾವ ಇದ್ದಾಗ ನಾವು ಹೆಂಗ್ ಮಾಡೋದು ಅಂತೆಲ್ಲ ಕೇಳಿದ್ರೆ, ಅವ್ರ ಪ್ರಭಾವಕ್ಕೆ ಒಳಗಾಗಿ ಮಧ್ವಶಾಸ್ತ್ರ ನಾವು ಆದಷ್ಟು ಅದಕ್ಕೆ ಪ್ರಯತ್ನ ಪಡದೇ ಇದ್ರೆ, ಪಾಠ ಪ್ರವಚನಕ್ಕೆ ಎಲ್ಲ ಹೋಗಿ ತಿಳ್ಕೊಳ್ದೇ ಇದ್ರೆ, ನಾವು ಬರೀ ಅಹಂಕಾರ ಮಮಕಾರ ಮತ್ತೆ ಈ ನಮ್ ಸಂಸಾರ ಮಡದಿ ಮಕ್ಕಳು ಮನೆ ಕಟ್ಟೋದು ಅಥವಾ ಗೌರವ ಕೀರ್ತಿ ಪ್ರತಿಷ್ಠೆ ಇದರಲ್ಲೇ ಮುಳುಗಿ ಇದಕ್ಕೆ ಷೋಡಶಿ ಚತುರ್ದಶಿ ಷೋಡಶಿಯಲ್ಲಿ ಬಂಧಕ ಪ್ರಕರಣ ಅಂತ ಮದ್ನೂರು ವಿಷ್ಣು ತೀರ್ಥರು ಹೇಳ್ತಾರೆ. ಇದೇ ಪುರುಷಾರ್ಥ ಭಾವ ಅಂದ್ರೆ ಪ್ರಾಕೃತ ಸುಖ ದುಃಖ, ಅದೇ ಪುರುಷಾರ್ಥ ಭಾವ ಅನ್ನೋ ಭ್ರಮೆ ಬಂದ್ಬಿಡುತ್ತೆ ಅವಾಗ. ಅಂತ ಜೀವರಾಶಿಗಳು ಸಂಸಾರದಲ್ಲೇ ಬಿದ್ದು ಒದ್ದಾಡ್ತಾ ಇರ್ತಾರೆ. ಇದರಿಂದ ನಾವು ಹೆಂಗ ಆಚೆ ಬರಕ್ಕೆ ಅನ್ನಕ್ಕೆ ಮಧ್ವಶಾಸ್ತ್ರ ಈ ದಾಸರ ಪದಗಳು ಇವೆಲ್ಲ ಸಹಾಯ ಮಾಡುತ್ತೆ. ಅವಾಗ ನಮ್ಗೆ ಹರಿಪ್ರಸಾದಕ್ಕೋಸ್ಕರ ಇದು ಸಾಧಕಗಳು ಅಂದ್ರೆ ಹೆಂಡತಿ ಮಕ್ಕಳು ಇವರೆಲ್ಲ ಇರೋದು ನಮ್ ದೇವ್ರ ಪೂಜೆಗೆ ಸಾಧಕ ಆಗ್ಬೇಕು. ಮತ್ತೆ ನಮ್ದು ಹತ್ರ ಎಷ್ಟೋ ಐಶ್ವರ್ಯ ಸಂಪತ್ತು ಆಯುಷು ಇದೆಲ್ಲ ಒಂದೊಂಥರ ಸಂಪತ್ತು. ಇದರಿಂದ ನಾವು ಹರಿಗುರುಗಳು ಆರಾಧನೆ ಮಾಡಿದಾಗ ನಮ್ಗೆ ಶಾಶ್ವತ ಸುಖಕ್ಕೆ ಅದು ಕಾರಣ ಆಗುತ್ತೆ. ಎಷ್ಟು ಅನ್ನೋ ಪ್ರಶ್ನೆಗೆ ನಾವು ನಮಗ್ ಪ್ರಶ್ನೆ ಹಾಕೋಬೇಕು, ನಾವೆಷ್ಟು ಸುಖವಾಗಿದ್ದೀವಿ ಅಥವಾ ಎಷ್ಟು ದುಃಖ ಬರ್ತಿದೆ ಅಂತ. ನಾವಿನ್ನೂ ಸುಖವಾಗಿಲ್ಲ ಅನ್ನೋದು ಬರ್ತಾ ಇದ್ರೆ, ನಂಗೆ ಒಳ್ಳೆ ಮನೆ ಇದೆ, ಮಠ ಇದೆ, ಆಸ್ತಿ ಇದೆ ಅಂತಂದ್ರೆ ಅಂಥವ್ರಿಗೆ ಈ ಶಾಸ್ತ್ರ ಇಲ್ಲ. ಆದ್ರೆ ಇದೆಷ್ಟು ದಿನ ಇರುತ್ತೆ, ಈ ತರ ಪ್ರಶ್ನೆ ಹುಟ್ಟುತ್ತೆ ಸ್ವಲ್ಪ ತಿಳುವಳಿಕೆ ಇರೋರು. ಪುರಾಣ ಪ್ರವಚನ ಕೇಳ್ತಾ ಇರೋರ್ಗೆ ಇದೆಲ್ಲ ಅನಿತ್ಯ, ಶಾಶ್ವತ ಸುಖ ಬೇರೆ ಅನ್ನೋ ಒಂದು ವಿವೇಕ ಬರುತ್ತೆ. ಬರೀ ದೈಹಿಕ ಇದ್ರೆ ನಮ್ಗೆ ಅದರಿಂದ ಪರಮ ಪುರುಷಾರ್ಥ ಇರಲ್ಲ. ಆತ್ಮೋದ್ಧಾರ ಆಗ್ಬೇಕಾದ್ರೆ ಹರಿವಾಯು ಗುರುಗಳ ಆರಾಧನೆ ಮಾಡ್ಬೇಕು, ಅವ್ರ ಸೇವೆ ಮಾಡ್ಬೇಕು. ಇವಾಗ ನಾವು ಲೌಕಿಕವಾಗೂ ನೋಡಿದ್ರೆ ಈ ಝೊಮ್ಯಾಟೊ ಅಂತ ಎಲ್ಲ ಬಿಲಿಯನಿಯರ್ಸ್ ಇರ್ತಾರಲ್ಲ, ಯೂನಿಕಾರ್ನ್ಸ್, ಅವ್ರು ಯಾವ್ದಾನ ಪಾಡ್ಕಾಸ್ಟ್ ಇಂಟರ್ವ್ಯೂಗಳಲ್ಲಿ ಹೇಳ್ತಾರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ.
ಅವಾಗ ಅವ್ರು ಹೇಳ್ತಾರೆ ಮೇಲ್ಮೇಲೆ ಜಾಸ್ತಿ ಗ್ರೋತ್ ಬೇಕಾದ್ರೆ ಅವರು 8 hours ಇಂದ 10 hours 12 hours 20 hours. ಅವಾಗ ಒಬ್ನ ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ನನ್ಗೆ ಅಟ್ಲೀಸ್ಟ್ 6 hours ನಾನು ಔಟ್ ಆಫ್ ಆಫೀಸ್, ಇಮೇಲು ಫೋನ್ ಕಾಲ್ಸ್ ಏನು ತಗೊಳಲ್ಲ ಅಂತ ಹೇಳಿದ್ರೆ ಅಂಥವ್ರಿಗೆ ನೀವೇನ್ ಹೇಳ್ತೀರ? ಅವನ ಅವಾಗ ಅಂದ, ನಮ್ಗೆ ಅವ್ರ ಲೀಡರ್ಶಿಪ್ ಟೀಮಲ್ಲಿ ಬೇಡ, ಹಂಗೆ ಇದ್ರೆ ನೀನ್ ಬೇಕಾದ್ರೆ ನಾವು ಡೌನ್ ಗ್ರೇಡ್ ಮಾಡ್ತೀವಿ, ನೀನ್ ಲೀಡರ್ಶಿಪ್ ಟೀಮಲ್ಲಿ ಇರ್ಬೇಕಾದ್ರೆ 24 ಗಂಟೆ ನೀನ್ ಮೊಬೈಲ್ ಆನ್ ಇರ್ಬೇಕು, ಇಮೇಲು ಆನ್ ಇರ್ಬೇಕು ಅಂತ. ಹಂಗಾಗಿ ಹನುಮಂತ ದೇವ್ರು ಅವ್ರು 24 ಗಂಟೆ ದೇವ್ರ ಸೇವೆ ಮಾಡಕ್ ರೆಡಿ ಇದ್ದಾರೆ. ಹಂಗಾಗಿ ಅವರೇ ಜೀವೋತ್ತಮರು. ಹಂಗ ನಾವು ಎಷ್ಟು ಅನುಗ್ರಹ ಬೇಕು ಅನ್ನೋದನ್ನ ನಾವೇ ನಮ್ ಪ್ರಶ್ನೆ ಹಾಕೋಬೇಕು. ಎಷ್ಟು ಸೇವೆ ಮಾಡಿದ್ರೆ ಅದಕ್ಕೆ ಅನುಗುಣವಾಗಿ ಜ್ಞಾನ ಆನಂದ ಬರುತ್ತೆ ನಮ್ಗೆ. ನಾವು ದುಃಖದಿಂದ ಅಜ್ಞಾನದಿಂದ ಎಷ್ಟು ದೂರ ಹೋಗ್ಬೇಕನ್ನೋದು ನಮ್ಮ ಆಸೆ ಇದೆ. ಈಗ ನಮ್ ಪುರಂದರದಾಸರು ಪುಣ್ಯ ದಿನ ಅಮಾವಾಸ್ಯ ದಿನ ನಮ್ಮ ಗುರುಗಳು ಅವ್ರ ಹುಟ್ಟುದಬ್ಬ ಇತ್ತು. ಅವರು ಬೆಳಿಗ್ಗೆ 4 ಗಂಟೆಯಿಂದ ಸಂಜೆ 8:30 9 ಗಂಟೆವರೆಗೂ ಪ್ರತಿನಿತ್ಯ ದೇವ್ರ ಪೂಜೆ, ಪಾರಾಯಣ, ಅನುಷ್ಠಾನ, ಜಪ ತಪ, ದೇವ್ರ ಪೂಜೆ ಇದ್ರಲ್ಲೇ ಅವ್ರ ಇಡೀ ಜೀವನದಲ್ಲಿ ದೇವ್ರ ಸೇವೆ ಮಾಡಿದವ್ರು. ಅವ್ರು ಹೇಳ್ತಾ ಇದ್ರು, ನಾವಿನ್ನ ಏನು ಸ್ಕೂಲ್ಗೆ ಸೇರಿಲ್ಲಪ್ಪ, ಯಾವ ಜನ್ಮದಲ್ಲಿ ಸೇವೆ ಮಾಡ್ತೀವಿ ಅಂತವ್ರು ಹಂಗೆ ಹೇಳ್ತಾ ಇದ್ರು. ಇವಾಗ ನಾವು ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ಒಂದೊಂದೇ ಕ್ಷೇತ್ರಕ್ಕೆ ಹೋಗಿ ಕಂಚಿ ವರದರಾಜಂಗ್ ಬಂದ್ರೆ ನಾವ್ ಇಷ್ಟೊತ್ತು ಜಡ ಮತ್ತೆ ಇದು ಅಂತ ಹೇಳ್ತಾ ಇದ್ವಲ್ಲ, ಚೇತನ ಅಂತ. ಬೇರೆಯವರು ಈ ಜಡದಲ್ಲಿ ಪಾಪ ಪುಣ್ಯ ಇರ್ಬೇಕಾದ್ರೆ ಮೊದಲು ಪ್ರಪಂಚ ಸತ್ಯ ಆಗಿರ್ಬೇಕಲ್ಲ, ಪ್ರಪಂಚನೇ ಮಿಥ್ಯ ಅನ್ಬಿಟ್ರೆ ಪಾಪ ಪುಣ್ಯ ಇಲ್ಲ, ಅದ್ರ ಮೂಲಕ ಸ್ವರ್ಗ ನರಕನೂ ಇಲ್ಲ, ಹಂಗ್ ಮಾಡ್ಬಿಡ್ತಾರೆ. ಮತ್ತೆ ಚೇತನರಲ್ಲಿ ಎಲ್ಲಾರು ಸಮಾನರು. ಅವಾಗ ಇನ್ನೇನ್ ಸಾಧನೆ ಅನ್ನೋದೇ ಇಲ್ವಲ್ಲ. ನಾನೇ ದೇವ್ರು ಅಂದ್ರೆ ಅದಿನ್ನೂ ಮುಗ್ದೇ ಹೋಯ್ತು ಸಾಧನೆ. ಹಂಗೆ ಅವ್ರ ತೀರ್ಥ ಪ್ರಬಂಧದಲ್ಲಿ ಹೋದಾಗ ವರದರಾಜ ಹತ್ರ, ಯಾಚೆ ವರದರಾಜತ್ವಂ ಕಾಂಚಿ ಶೇಹೇನ ಕಿಂಚನ ಚೇತನ ಅಚೇತನ ಜಗದ್ವರಮ್ಮೆ ತ್ವಾಮೇವ ದೇಹಿಮೆ ಅಂತ ಹೇಳ್ತಾರೆ. ನಂಗೆ ಈ ಚೇತನ ವಸ್ತುಗಳಲ್ಲಿ ಎಲ್ಲದಕ್ಕಿಂತ ವರ ಅಂದ್ರೆ ಶ್ರೇಷ್ಠ, ನೀನು ಅತ್ಯುತ್ತಮನಾದ, ನಾವು ಹೇಳಿದ್ವಲ್ಲ ವಿಷ್ಣುವ್ರ ಅತ್ಯುತ್ತಮತ್ವ, ನನ್ಗ ಅತ್ಯುತ್ತಮನಾದವನು ನೀನೇ ನನಗ್ ಬೇಕು ಅಂತ ಕೇಳ್ತಾರೆ ವಾದಿರಾಜರು. ಅದನ್ನ ಕೇಳ್ಕೊಂಡು ನಾವು ಸ್ತೋತ್ರ ಮಾಡ್ತೀವಿ ವರದರಾಜನ ಹತ್ರ, ನೀನೇನ್ ಬಾ ಅಂತ. ಆದ್ರೆ ಅವ್ರಿಗೆ ನಮ್ಗೆ ಇರೋ ಡಿಫ್ರೆನ್ಸ್ ಏನಂದ್ರೆ, ಅವ್ರ ಜೀವೋತ್ತಮರು ಹೇಗೆ ಸಾಕ್ಷಾತ್ ನಾರಾಯಣ ದೇವರ ಆಜ್ಞೆಯನ್ನು ಶಿರಸಾ ವಹಿಸಿ ವಾಯುದೇವರು ಮಧ್ವಾಚಾರ್ಯರು ಅವತಾರ ಮಾಡಿದ್ರಲ್ಲ, ಹಂಗೆ ಮೊದ್ಲೇ ಮಾತಾಗಿರುತ್ತೆ ವಾಗೀಶ್ ತೀರ್ಥರಿಗೆ ಮತ್ತೆ ವಾದಿರಾಜರ ತಂದೆ ತಾಯಿಗಳಿಗೆ. ಅವ್ರ ಮನೆ ಒಳಗೆ ಹುಟ್ಟಿದ್ರೆ, ನಿಮ್ಗೆ ಮನೆಯಿಂದ ಆಚೆ ಹುಟ್ಟಿದ್ರೆ, ಸಾಧನೆ ದ್ವಾದಶಿ ಅವರಮ್ಮ ಒಂದು ಹಸು ಅಲ್ಲೇನೋ ಮೇಯಕ್ ಬಂದಾಗ ಅವರು ಅವಾಗ ಹೊರಗಡೆ ಬಂಗಾರದ ಹರಿವಾಣ ಕಳಿಸ್ಬಿಡ್ತಾರೆ ವಾಗೀಶ ತೀರ್ಥರು ತ್ರಿಕಾಲಜ್ಞಾನಿಗಳು. ಅಲ್ಲಿ ವಾದಿರಾಜರ ಅವತಾರ ಆಗುತ್ತೆ. ಅಂದ್ರೆ ಅವರು ಹುಟ್ಟಕ್ ಮುಂಚೆನೆ ದೇವ್ರೇ ಅವ್ರನ್ನ ಕೈ ಮಾಡಿ ಹೈಗ್ರೀವ್ ದೇವ್ರೇ ಕರ್ಕೊಂಡು ಹೋಗಿದ್ದಾರೆ ಮಠಕ್ಕೆ. ಅಂದ್ರೆ ಅವ್ರ ಸರ್ವ ಸಮರ್ಪಣೆ. ಒಂದ್ ಶ್ರೀಪಾದರಾಜರ ಹಾಡಲ್ಲಿ ಬರುತ್ತೆ, ಸರಕು ಒಪ್ಪಿಸಿದ ಮೇಲೆ ಸುಂಕದ ಮಾತಿನ್ನೇನು ಅಂತ. ಅವ್ರ ಜೀವನನ್ನೇ ಅವ್ರ ಸರ್ವಸ್ವ ಸಮರ್ಪಣೆ ಮಾಡಿರೋದ್ರಿಂದ ವಾದಿರಾಜರು ಅವ್ರು ಹೇಳಿದ್ರೆ ಅದಕ್ಕೆ ಅರ್ಥ ಇದೆ. ನಾವೆಲ್ಲಾದ್ರೂ ಒಂದು ಗೋಹತ್ಯೆ ನಿಷೇಧಕ್ಕೆ ನಾಳೆ ಒಂದು ಫ್ರೀಡಮ್ ಪಾರ್ಕ್ ಅಲ್ಲಿ ಒಂದು ಧರಣಿ ಇದೆ ಬನ್ನಿ ಅಂದ್ರೆ, ನಮ್ಗೆ ದುರಂಧರ್ ಪಿಕ್ಚರ್ ರಿಲೀಸ್ ಆಗಿದೆ ಅಥವಾ 45 ಪಿಕ್ಚರ್ ರಿಲೀಸ್ ಆಗಿದೆ ಅಂತೀವಿ, ಅಥವಾ ಇನ್ನೇನೋ ಆಫೀಸಲ್ಲಿ ರಜಾ ಸಿಕ್ಕಲ್ಲ ಅಂತ. ನಮ್ಗೆ 10 ನಿಮಿಷ ದೇವ್ರ ಸೇವೆಗೆ ತೆಗಿಯಕ್ ಟೈಮ್ ಇಲ್ಲ. ನಾವು ಬಾರೋ ಮನೆಗೆ ಗೋವಿಂದ ಅಂತ ಹಾಡು ಹೇಳ್ತಾ ಇರ್ತೀವಿ. ಗೋವಿಂದ ನಮ್ಮ ಮನೆಗೆ ಬಂದ್ಬಿಡ್ಬೇಕು. ನಾವು ಗೋವಿಂದಂಗೆ ಎಷ್ಟು ಟೈಮ್ ಕೊಡ್ತೀವಿ ಅನ್ನೋ ಕಡೆ ನಮ್ ಗಮನ ಬಂದ್ರೆ, ಅವಾಗ ಇಂಥ ಜೀವೋತ್ತಮರುಗಳು ವಾಯುದೇವರು ವಾದಿರಾಜರು ಇಂಥವ್ರ ಸೇವೆಯನ್ನು ಮಾಡಿ ಅವರು ನಮಗೆ ತುಂಬಾ ರುಜುಗಣಸ್ಥರಾದ್ರಿಂದ ಅವ್ರ ಮಹಿಮೆಯನ್ನ ನಮ್ಗೆಲ್ಲ ಗುರು ಪರಂಪರೆಯಲ್ಲಿ ಯತಿ ಪರಂಪರೆ, ದಾಸ ಪರಂಪರೆ, ಗುರುಗಳು ಎಲ್ಲ ತಿಳಿಸ್ಕೊಡ್ತಾರೆ. ಅವ್ರ ಮೂಲಕ ನಾವು ತಿಳಿದು ಯಥಾಶಕ್ತಿ ನಾವು ಸಾಧನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲೂ ಕೂಡ ಸ್ನಾನ, ಸಂಧ್ಯಾ ವಂದನೆ, ಜಪ, ದೇವರ ಪೂಜೆ, ಆಮೇಲೆ ಹೆಂಗೆ ನೈವೇದ್ಯ, ಊಟ ಮಾಡ್ಬೇಕು, ವ್ರತ ಅನುಷ್ಠಾನಗಳು, ಜಪ ತಪ, ಪಾಠ ಪ್ರವಚನ, ಇದ್ರ ಮೂಲಕ ಜನ್ಮದಲ್ಲೂ ಸಾಧನೆ ಆಗ್ತಾ ಹೋದಾಗ ಅವಾಗ ತಾರತಮ್ಯ ಸ್ಫುಟ ಆಗ್ತಾ ಹೋಗುತ್ತೆ. ಅವಾಗ ನಮ್ಗೆ ಹರಿಭಕ್ತಿ ಮತ್ತೆ ಗುರುಭಕ್ತಿ ಎಲ್ಲ ತನ್ನ ಮೂಲಕ ತತ್ವಜ್ಞಾನ ಬರುತ್ತೆ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಅದೇ ಈ ಸಂಚಿಕೆಯಲ್ಲಿ ತಾರತಮ್ಯದ ಕ್ಲಾರಿಟಿ ಹೇಗ್ ಬರುತ್ತೆ, ವಾಯುದೇವ್ರ ಸೇವೆ ಹೇಗ್ ಮಾಡ್ಬೇಕು, ಗುರು ಪರಂಪರೆ ಸೇವೆ ಹೇಗ್ ಮಾಡ್ಬೇಕು, ಮತ್ತೆ
ನಮ್ಮನ್ನ ಎಷ್ಟು ತೊಡಗಿಸ್ಕೋಬೇಕು ಅಂತ ಅದ್ ನಮ್ಗೆ ಬಿಟ್ಟಿದ್ದು. ನಮ್ಗೆ ಎಷ್ಟು ಅನುಗ್ರಹ ಬೇಕೋ ಅಷ್ಟೇ ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಇದೇ ರೀತಿ ಇನ್ನು ಮುಂದಿನ ಸಂಚಿಕೆಗಳಲ್ಲೂ ನೀವು ಬಂದು ನಮ್ಗೆ ನಮ್ಮ ಪ್ರಶ್ನೆಗಳನ್ನ ಉತ್ತರಿಸ್ಬೇಕು ಅಂತ ಕೇಳ್ಕೊಂತಾ ಇದೀವಿ. ಅದೇ ಎಲ್ಲ ವೀಕ್ಷಕರಿಗೆ ನೀವು ಈ ಕಾರ್ಯಕ್ರಮ ಇಷ್ಟ ಆದ್ರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೂ ಇನ್ನೂ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಧನ್ಯವಾದಗಳು ಗುರುಗಳೇ. ಶ್ರೀಕೃಷ್ಣಾರ್ಪಣಮಸ್ತು.